ಸರಿಯಾಗೈತೆ ಎಲ್ಲನ ಸರಿಯಾಗಿ ಎಣಿಸ್ಕೊಟ್ಟವ್ರಿ ಸರಿಯಾಗಿರೋದು ದುಡ್ಡೇನು ಅಯ್ಯ ನಮ್ಮ ಅಯ್ಯಪ್ಪ ದುಡ್ಡು ತಂದೈತಿ ಇಸ್ಕೋಬೇಕು ಕೊಡಪ್ಪ ತೆಗ್ದಿಕ್ತೀನಿ ಅಂತ ಹೇಳಿ ಇಸ್ಕೊಂಡು ತೆಗ್ದಿಕ್ತೀನಿ ನಮ್ಮ ಅಯ್ಯಪ್ಪನ ತಾಯಿ ಫ್ರಂಟ್ ಬೇರೆ ಸರಿಯಾಯ್ತು ಇನ್ನೇನು ಮಾಡೋಕ್ಕಾವತ್ತು ನಾನೇ ಮಾತಾಡಿಸ್ತೀನಿ ಹೋಗಿ ನಮ್ಮ ಅಯ್ಯಪ್ಪ ನಿಂಗೆ ಬಿಟ್ಟರೆ ಆಗಲ್ಲ ನಾನೇ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ದುಡ್ಡು ಬೇರೆ ತಂದೈತಿ ಏನಪ್ಪ ಯಾವುದು ದುಡ್ಡು ತಂದಿರಂಗಿದ್ಯಾ ತೆಗ್ದಿಕ್ತೀನಿ ರುಚಮ್ಮ ರುಚಮ್ಮ ಅಮ್ಮಣೆ ಏ ಅಮ್ಮ ರುಚಮ್ಮ ಅಯ್ಯ ತಾಂಬರಪ್ಪ ಅವಳೆಲ್ಲ ಹೋಗಿ ಅವಳೆ ನಾನೇ ತೆಗ್ದಿಕ್ತೀನಿ ಎಲ್ಗೋ ಇದ್ ಬಾ ಉಣ್ ಬಾ ರುಚು ಏನು ಮಾಮ ತರಪ್ಪ ನಾನೆಲ್ಲ ತೆಗ್ದಿಕ್ತೀನಿ ಬೀರ್ನಾಕಿ ನಾನೆಲ್ಲ ಇಕ್ಕೆಂಬ್ತೀನಿ ಅಲ್ಲ ಯೋಟೈತೆ ಅದು ಯಾರು ಕೊಡ್ಬೇಕಾಗಿತ್ತಪ್ಪ ಯಾರು ಕೊಟ್ಟಿದ್ದೇಳು ಯಾರನ್ನ ಇಸ್ಕೊಂಡಿದ್ರಲ್ಲ ಬಡ್ಡಿ ಅವರೇ ನನಗೆ ಕೊಟ್ಟಿರೋದು ಯಾರು ಕೊಟ್ಟಿದ್ದಪ್ಪ ಅವರು ಬೀಗ ನಿನ್ ತಗೈತಲ್ವಿ ತಗೊಳಮಿದ್ನ ಅದ್ರ ಕಿಕ್ಕಿ ಬೀಗ ಹಾಕ್ಬಿಡು ಸರಿಗಿಕ್ಕಮ್ಮ ದುಡ್ಡೆಲ್ಲ ನಂಗ ಸರಿ ಕಣ್ಮಮ್ಮ ಆಯ್ತು ತಗೊಂಬ ಕೊಡೆ ತತರ ಇಲ್ಲಿ ನಾನೆಲ್ಲ ತೆಗ್ದಿಕ್ತೀನಿ ರುಚು ತತರಮ್ಮ ನಾನೆಲ್ಲ ತೆಗ್ದಿಕ್ತೀನಿ ತಾಂಬ ಮಮ್ಮ ಟೆಜರಕ್ಕೆ ಇಕ್ಲಾ ಆ ಕಡೆ ಅಲ್ಲಿ ಸೈಡಾಗ ಐತಲ್ಲ ದುಡ್ಡು ಅದ್ರಕ್ಕೆ ಇಕ್ಬಿಡ್ತೀನಿ ಅಲ್ಲಿಗೆ ಇಕ್ಕಮ್ಮ ಎಲ್ಲನ ಒಚ್ಕಟ್ಟ ಕ್ಲೀನ್ ಹಾಕಿ ಇಕ್ಕು ಯಾರೋ ಇಸ್ಕೊಂಡಿದ್ರು ಕೊಡ್ಬೇಕಾಗಿತ್ತು ಕೊಟ್ಟವ್ರ ಅದ್ರಕ್ಕೆ ಇಕ್ಬಿಡು ಅಲ್ಲ ನಾನು ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಾ ಇಲ್ಲ ಏನಪ್ಪ ಇಲ್ಲಿ ನೋಡಿಲಿ ಇಲ್ಲ ನಾನೆಲ್ಲ ತೆಗ್ದಿಕ್ತೀನಿ ಅಂದೆ ನಾನೆಲ್ಲ ತೆಗ್ದಿಕ್ತೀನಿ ಅವಳು ಬದುಕುಪಾಳು ಮಾಡ್ಕೊಂತಾಳೆ ತಿರ್ಗಾ ಬದುಕು ಮಾಡತ್ತಾಗಿಲ್ಲ ಇಕ್ಕಿ ಆಮೇಲೆ ಎಲ್ಲಿ ಕೈ ಬಿಡ್ತಾಳೋ ಏನೋ ಒಟ್ಟು ಅಡುಗೆ ಪಡಿಗೆ ಮಾಡಕ್ಕೆ ಹೋಗ್ತಾರೆ ಬೀಗಪ್ಪಾಗ ಎಲ್ಲಿ ಬಿಡ್ತಾರೋ ಏನೋ ನಾನೆಲ್ಲ ತೆಗ್ದಿಕ್ತೀನಿ ತೆಗ್ದಿಕ್ ಹೋಗು ಅಂತಿಗೆ ತೆಗ್ದಿಕ್ ಹೋಗು ಯಾಕಪ್ಪ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಿಲ್ಲ ಮಾತಾಡು ಯಾವಾಗಲೂ ಇದ್ದಾವೇನೆ ಗಂಡ ಇದ್ದಾಗಲೇ ಯಾವತ್ತು ನೀನು ಹಿಂಗೆ ಮಾಡ್ದಾನಲ್ಲ ಯಾವತ್ತು ಮಾತಾಡಿಸ್ದಂಗೆ ಇದ್ದಾನಲ್ಲ ಅಲ್ಲ ಇವಾಗ ನೋಡಿದ್ರೆ ಹಿಂಗೆ ಮಾಡ್ಕೊಂಡಿದ್ಯಾ ಅಣ್ಣ ನಿನ್ನ ಕಣಪ್ಪ ಅಲ್ಲಡು ಯಾಕೆ ಅವಾಗಿಂದ ಮಾತಾಡ್ತಿಲ್ಲ ಹಂಗೆ ಹೋಗ್ತಾ ಇದೀಯಾ ನಿನ್ನ ಕಾವು ನಾನೇನೇ ನಿನ್ನೆ ಮಾತಾಡಿಸ್ತಾ ಇರೋದು ನಾನು ಮನುಷ್ಯಳೇನೆ ನಾನೇನೇನು ದೇವ್ಗಿವಲ್ಲ ಇನ್ನು ದೇವ್ಗಿವ್ ಮಾತಾಡ್ಸುತ್ತೇನಮ್ಮ ಹಂಗೆ ಹೋಗ್ತೀಯಾ ಮಾತಾಡ್ದಿಲ್ಲಂಗೆ ಸುಮ್ಮನೆ ನಿಂತ್ಕ ಚೆನ್ನನ ನೋಡ ಹೋಗೋದು ಬಡನ ಮಾತಾಡಿಸ್ದಂಗಿಲ್ಲ ಏನಪ್ಪ ಯೋಯ್ ನಿನ್ನ ಕೈಲಿ ಅಲ್ಲ ಯಾರು ಕೊಡಬೇಕಾಗಿತ್ತು ಅದು ದುಡ್ಡು ಯಾರನ್ನ ಬಡ್ಡಿ ಇಸ್ಕೊಂಡಿದ್ರಲ್ಲ ಅವ್ರು ಕೊಟ್ರಾ ಯಾರನ ಅವನು ಕೃಷ್ಣಪ್ಪ ಇಸ್ಕೊಂಡಿದ್ದ ತಿರ್ಗಿ ಯಾರು ಇಸ್ಕೊಂಡಿದ್ರು ಕೃಷ್ಣಪ್ಪ ಕೊಟ್ನಿ ತಿಂಗ್ಳು ಬಡ್ಡಿನೂ ದುಡ್ಡು ಅದೆಲ್ಲ ಕೊಡ್ಬೇಕಾಗಿತ್ತು ಕೃಷ್ಣಪ್ಪ ಇಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೊಟ್ನಿ ಅದು ಇದಕ್ಕೆ ದೇವ್ ಮಿಟ್ಕೊಂಡವಿ ಮಾತಾಡಿಸ್ತಾ ಇದ್ದೀನಿ ಸುಮ್ಮನೆ ಹೋಗಿದ್ದ ಇವನು ಯಾತ್ರ ಮುಂಚೆ ನೀಯಪ್ಪ ಅಯ್ಯೋ ಇವ್ರು ಮಾತು ಕೇಳ್ಕೊಂಡು ಸೊಸೆರ್ ಮಾತು ಕೇಳ್ಕೊಂಡು ಏನಂಗೇನೆ ನಾನು ಬಿಡತ್ತ ಹೋಗ್ಲಿ ನಾನೇ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಹೋದ್ರೆ ಮಾತಾಡಿಸ್ತಿಲ್ಲ ಹಿಂಗೆ ಹೋಗ್ತಾನಲ್ಲ ಅಲ್ಲ ದುಡ್ಡು ಯಾರು ಕೊಟ್ಟಿದ್ದು ಏನು ಅಂತ ಆವಾಗಿಂದ ಕೇಳ್ತಾ ಇದ್ದೀನಿ ಮೇನ್ ಹಂಗೇನೆ ಇವ್ರದಪ್ಪ ಮಕ್ಕ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದಾನೆ ನೀಯಪ್ಪ ದುಡ್ಡು ಸೊಸೆ ಕೈಗೆ ತಂದು ಕೊಟ್ಟು ಅಬ್ಬ ಎಲ್ಲ ಇವರೇ ಇದ್ದರು ಸೊಸೆರು ಏನೋ ನೆನ್ನೆ ಮನೆ ಬಂದವ್ರಿಗೆ ಹೆಚ್ಚಾಯಿತು ನೋಡಪ್ಪ ಯೋಟು ಇದು ಈ ಅಪ್ಪನ ದೌಲಾತು ಅಲ್ಲ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ ಸುಮ್ಮನೆ ಹೋಗ್ತಾ ಇದ್ದಾನೆ ಈ ಅಪ್ಪ ಮಾತಾಡ್ತಾನೆ ಇಲ್ಲ ಇವಾಗ ಖುಷಿ ಆತೇನ ಇವರಿಬ್ರಾಳ್ಗೂ ಇಲ್ಲ ಅವಡ್ಯಾರಿಗೆ ಅಲ್ಲ ನೋಡು ಇಷ್ಟು ದಿವಸ ಹಂಗೆ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿತ್ತು ಇವಾಗ ನಾನು ಮಾತಾಡಿಸ್ತಿಲ್ಲಂಗೆ ಮಾಡಿಬಿಟ್ರಲ್ಲ ಈಗ ಸಂತೋಷ ಆತೇನೆ ನಿಮಗೆ ನಮಗಂತೂ ಖುಷಿ ನಮ್ಮ ಮಾಮ್ ನೀನು ಮಾತಾಡಿಸ್ತಿಲ್ಲದಕ್ಕೆ ಯಾಕಂದ್ರೆ ನಿಂತ ಒಳ್ಳೆ ಬುದ್ಧಿ ಇದ್ದರೆ ನಮ್ಮ ಮಾಮ್ ಮಾತಾಡ್ಸೋದು ನಿನ್ನ ಹತ್ರ ಕಂಚು ಬುದ್ಧಿ ಐತಲ್ಲ ಅದಕ್ಕೆ ನಮ್ಮ ಮಾಮ್ ಮಾತಾಡಿಸ್ತಾ ಇಲ್ಲ ನಿನ್ನ ನೀವೆಂತಲ್ಲ ಹೊಡ್ಯಾರ ನೀವು ಹಿಂಗೆ ಮಾಡ್ತಿರಲ್ಲ ಗಂಡ ಹೆಂಡ್ತಿನ ಅಗಲಿಸ್ತಿರಲ್ಲೇ ನೀವು ಇಬ್ಬರು ಸುಮಾರು ಅದಾರಲ್ಲ ಏನೇ ಕೆಂಪಿ ನೀನು ತಿಳಿಯಲ್ಲ ಅಂತಾರೆ ನಿನಗೆ ತಿಳಿಯಲ್ಲ ಅಂದ್ರೆ ಯಾರ ನನ್ನ ಹಕ್ಕಾರು ಊರಾಗ್ಲೂ ಬುದ್ಧಿ ಅಲ್ಲ ನೀನು ಒಬ್ಳಿಗೆ ಐತಿ ಯೋಟು ಬುದ್ಧಿ ಮಾಡ್ತೀಯ ನೀನು ಅದಕ್ಕೆ ಮತ್ತೆ ಯಾರನ್ನೂ ತಿಳಿಯಲ್ಲ ಹಂಗೆ ಹಿಂಗೆ ಅಂತ ಮಾತಾಡಕ್ಕೆ ಹೋಗ್ಬಾರ್ದು ನೀನೇ ಬುದ್ಧಿವಂತಿ ಅಂತ ನೀನು ಅಂದ್ಕೊಂಡಿರ್ಬೋದು ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನಾನೇ ಬುದ್ಧಿವಂತಿ ಅಂತ ನೀನು ತಿಳ್ಕೊಂಡಿದ್ದೀಯ ಇವಾಗ ನಿನಗಿನ್ನ ಬುದ್ಧಿವಂತರು ಇರ್ತಾರೆ ಮರಕ್ಕಿನ ಮರ ದೊಡ್ಡವಿರ್ತಾವಂತೆ ವಯಸ್ಸಿನ ಚಿಕ್ಕರಾದ್ರೂ ಬುದ್ಧಿಗೆ ದೊಡ್ಡವರಾಗಿರ್ತಾರಂತೆ ನೀನಂತ ಮಾಡೋಂಥ ಕೆಲಸ ಮಾಡಿಬಿಟ್ಟು ಯಾರು ಕೆಟ್ಟಾರಂತ ಅನ್ನಿಸ್ಕೊಂಬಲ್ಲ ಹೆಂಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಇವ್ರ ಜೊತೆ ಅನ್ನೋದು ಒಳ್ಳೆ ಮನಸ್ಸಿದ್ದಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಾಗಿತ್ತು ನಿನ್ನ ಹತ್ರ ಆದರೆ ಆ ಬುದ್ಧಿ ಇಲ್ಲ ನಾನೊಬ್ಳು ಚೆನ್ನಾಗಿರ್ಬೇಕು ನಾನೇ ಮಕ್ಕಳಾಗಬೇಕು ಅನ್ನೋದಿರೋದು ನಿನ್ನ ಮನಸ್ಸಿನಾಗೆ ಮಣಿ ಅದು ಯಾಕಂಗೆ ಗುದ್ದಾಡ್ತೀರಮ್ಮ ಗುದ್ದಾಡ್ಬೇಡ್ರಿ ಬಾರಮ್ಮ ಕಮಲಾ ಸುಮ್ಮನೆ ಗುದ್ದಾಡ್ಬೇಡ ಸುಮ್ಮನೆ ನಿನ್ನ ಮೇಲಿಂದಾನ ನಿನ್ನ ಸೊಸೆರ್ತಾಗೆ ಚೆನ್ನಾಗಿ ಇಟ್ಕೊಂಡು ಹೋಗು ಅಲ್ಲಯ್ಯಮ್ಮ ನಮ್ಮ ಅಯ್ಯಪ್ಪನ ನಾನು ಮಾತಾಡಿಸ್ತಾ ಇದ್ದೀನಿ ಎಷ್ಟು ಮಾತಾಡ್ಸಿದ್ರು ಮಾತಾಡ್ದಂಗೆ ಹೋಯ್ತು ಅದೇನು ಹೇಳ್ಕೊಟ್ಟವ್ರು ಅದೇನು ಮಾಡಿದ್ರು ಏನು ನಮ್ಮ ಅಯ್ಯಪ್ಪಗೆ ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ನಾನು ನೋಡಿದೆ ಎಲ್ಗೂ ರಾತ್ರಿ ಇಲ್ಲೇ ಕೂಕೊಂಡಿದ್ದೆ ಮಾತಾಡ್ಸೋತೇನೋ ಅಂತ ಹೇಳಿ ಮಾತಾಡಲಿಲ್ಲ ನಮ್ಮ ಅಯ್ಯಪ್ಪನ ನನ್ನನ್ನು ದೂರ ಮಾಡ್ಯವ್ರಿ ಗಂಡ ಹೆಂಡ್ತಿನ ಅಗಲಿಸಿರಿ ಇವ್ರಿಗೆ ಏನು ಬರುತ್ತೆ ಇವ್ರಿಗೆ
ಮತ್ತು ನೀನೇನೆ ನಮ್ಮ ಮಾಮನನ್ನ ಅವ್ರ ಮಕ್ಕಳನ್ನ ದೂರ ಮಾಡಬೇಕು ಅಂತಿದ್ದೆ. ತಂದೆ ಮಕ್ಕಳನ್ನೇ ನೀನು ದೂರ ಮಾಡಬೇಕು ಅಂತ ಇದ್ದವಳು ನೀನು. ಮತ್ತು ನೀನು ಹಿಂಗೆ ಮಾಡೋಕ್ಕೆ ನೀನು ಪ್ರಯತ್ನ ಪಟ್ಟಿದ್ದಕ್ಕೆ ಮತ್ತೆ ನಮ್ಮ ಮಾಮ ನಿನ್ನ ಬುದ್ಧಿ ಗೊತ್ತಾಗಿ ಮಾತಾಡಿಸ್ತಾ ಇಲ್ಲ. ನಾವೇನೇ ನಾನು ಮಾತಾಡಿಸ್ಬೇಡ ಅಂತ ಏನು ಹೇಳಿಲ್ಲ. ನಿನ್ನ ಬುದ್ಧಿ ಏನು ಅಂತ ಹೇಳಿ ನಮ್ಮ ಮಾಮಗೆ ತೋರಿಸಿದ್ವಿ. ಇಂಥ ಒಳ್ಳೆ ಬುದ್ಧಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ಲ ಮನೆಯಾಗೆ ನಿಮ್ಮದಾಗೆ. ಆದರೆ ನಿನಗದಿಲ್ಲ. ನಂದೇ ನಡಿಬೇಕು, ನಾನೇ ಚೆನ್ನಾಗಿರಬೇಕು, ಇವ್ರು ಯಾರು ಇರಬಾರ್ದು, ನಾನು ಹೇಳ್ದಂಗೆ ಕೇಳಬೇಕು, ನಂದೇ ಈ ಮನೆಗೆ ಯಜಮಾನಿಕೆ ಇರಬೇಕು ಅಂತೇಳಿ ನೀನು ನಡ್ಸಕ್ಕೆ ಹೋಗ್ತೀಯ. ಆದರೆ ಇವಾಗ ಯಾರೂ ನಡೆಸೋದಿಲ್ಲ ಕಣಮ್ಮ. ಅದೇನೋ ಬಿಡಪ್ಪ, ನಮ್ಮ ಅತ್ತೆ ಒಳ್ಳೇದಾಗಿದೆ, ಒಳ್ಳೆ ಬುದ್ಧಿ ಐತೆ, ನಮ್ಮ ಮಾಮನಂತ ಬುದ್ಧಿ ಒಳ್ಳೆ ಬುದ್ಧಿ ಐತೆ ಅಂದಿದ್ರೆ ನಂಬ್ತಿದ್ವಿ. ನಿನ್ನಂತ ಇಂಥ ಬುದ್ಧಿ ಇರಬೇಕಾದ್ರೆ ಯಾರಾದ್ರೂ ನಂಬಕ್ಕಾಗುತ್ತಾ ನಿನ್ನ? ನೋಡೋಣ ಹೇಳಿ, ಇದು ಯೋಸ್ತೀನಿ ಇರುತ್ತೆ, ಯೋಸ್ತೀನಿ ಮೆರಿತೀರಾ ಅಂತ ಹೇಳಿ ನೋಡ್ತೀನಿ. ಹಿಂಗೆ ಮೆರೆದವ್ರು ಆಲೇನಿ ಯೋಚನೆ ಹೋದ್ರು ನನ್ನ ಕಣ್ಣೆದ್ರಿಗೆ ನೋಡ್ತೀನಿ. ಅದೇ ಏನು ಇವಾಗೆಲ್ಲ ನೆಟ್ಕಾಯ್ತು. ನಮ್ಮ ಅಕ್ಕಗೂ ಗೌರ್ಮೆಂಟ್ ಕೆಲಸ ಸಿಕ್ಕಿರು, ನಮ್ಮಿಬ್ರಾಳ್ದು ಮದುವೆ ಆಗ್ಬಿಡ್ತು, ಇನ್ನೇನು ಅಮ್ಮನ ಮನೇನೂ ಇಲ್ಲೇ ಐತೆ, ಅಮ್ಮನೂ ಬತ್ತಾಳೆ ಯಾವಾಗ್ಲೂ ಅಂತ ಹೇಳಿ ಇವಾಗ ಜೋರು ಮಾಡ್ತಾ ಇದ್ದಾಳೆ. ಮಾಡಿ ಎಷ್ಟಿನ ಜೋರು ಮಾಡ್ತಿ? ಅಯ್ಯೋ ಸುಮ್ಕಿರ ಹಾರಾಡಬೇಡ ಜಾಸ್ತಿನ. ನಿಂದೇನು ನಡೆಯೋದಿಲ್ಲ ಇನ್ಮೇಲೆ. ನಮ್ಮ ಮಾಮನಿಗೆ ನಿನ್ನ ಬುದ್ಧಿ ಎಲ್ಲ ಗೊತ್ತಾಗೈತೆ. ನೀನೇನು ಮಾತಾಡಿದ್ರು ನಮ್ಮ ಮಾಮ ಕೇಳೋದಿಲ್ಲ. ನೀನು ಸುಮ್ಮನೆ ನೆಟ್ಟಗೆ ಚೆನ್ನಾಗಿರೋದು ಕಲಿ ಅಷ್ಟೇನೆ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ನಾವು ಮಾಡಿಕ್ತೀವಿ ಉಂಡು ಸುಮ್ಮನೆ ಕುಕ್ಕ. ನೋಡಮ್ಮ, ಉಂಡು ಸುಮ್ಮನೆ ಕುಕ್ಕ ಅಂತಾರೆ ಕಮಲ. ಸುಮ್ಮನೆ ಸೊಸೆ ಇಂಥ ಮಾತು ಹೇಳ್ತೀರಿ, ಸೊಸೆರು ಒಳ್ಳೆ ಕಣೆ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು ಅಮ್ಮಣಿ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಾನೆಲ್ಲ ಒಂದು ಮೂಲಕ್ಕೆ ಉಂಡು ಸುಮ್ಮನೆ ಕುಕ್ಕಬೇಕಂತೆ. ಸುಮ್ಕಿರಮ್ಮ, ನೀನು ಹೆಂಗೆ ಹೇಳ್ತೀಯ? ಏನು ಇವ್ರ ಮಾತು ಕೇಳಬೇಕೆ? ಇವರು ನಾನು ಬಂದಾದ್ಮೇಲೆ ಬಂದಿರೋ ಮನೆಗೆ ಇವ್ರು ಬಂದಿರೋದು. ಏನು ಇವ್ರಿಗಿನ್ನ ನನಗಿನ್ನ ಏನು ಮುಂದಾಗೇನು ಬಂದಿಲ್ಲ ಇವರೇನು. ಇವ್ರಾದ್ಮೇಲೆ ನಾನೇನು ಬಂದಿಲ್ಲ ಈ ಮನೆಗೆ. ನಾನು ಬಂದು ನಾನು ಕಾಪ್ರ ಮಾಡಿದ್ದಾದ್ಮೇಲೆ ನಾನು ಕಾಪ್ರ ಮಾಡಕ್ಕೆ ಬಂದಿರೋದು ಇವರು. ಇವಾಗ ನೋಡಿ ಎಷ್ಟು ಜೋರು ಮಾಡ್ತಾ ಇದ್ದಾರೆ. ಸುಮ್ಮನಿರಮ್ಮ ನೀನು. ಮಾಮನೇ ತಲೆ ಕೆಡಿಸ್ಕೊಂಬಲ್ಲ ಅಂದಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಬಾರೆ ಕೆಂಪಿ, ಬಾ, ನಮ್ಮ ಬದುಕೇನೋ ಬಾಳೆನೋ ಮಾಡ್ಕೊಂಡಿದ್ರೆ ನಮ್ಮ ಮಾಮ ನಮ್ಮನ್ನೇ ಚೆನ್ನಾಗಿ ನೋಡ್ಕೊಂಬುತ್ತೆ. ನಾವು ನಮ್ಮ ಮಾಮನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ನಮ್ಮ ಮಾಮ ಚೆನ್ನಾಗಿ ನೋಡ್ಕೊಂಬುತ್ತೆ. ಬಾ, ನಮ್ಮ ಮಾಮ ಸರಿಯಾಗಿ ಗೊತ್ತಿ ಸರಿಯಾಗಿ ಮುದ್ದೆ ಏನು ಬೇಕು ಎಲ್ಲ ಮಾಡಿ ಇಕ್ಕೊಂಡು ನಮ್ಮ ಮಾಮ ಹೇಳ್ದಂಗೆ ಕೇಳ್ಕೊಂಡಿರೋಣ. ಬಾ, ಯಾರು ಎಷ್ಟು ಹಾರಾಡ್ಲೇಳು, ನಮ್ಮ ಮಾಮನೇ ತಲೆ ಕೆಡಿಸ್ಕೊಂಬಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೊಂಬಲ್ಲ? ಹೋಗ್ರೆ ಯೋಸ್ತೀನಿ ಮೆರಿತೀರಿ, ನಾನು ನೋಡ್ತೀನಿ, ಹೋಗ್ರಿ. ಈ ಸುಮ್ಮನಿರು ಕಲ್ಲ, ಅದ್ಯಾಕಂದ್ರೆ ಹೇಗಾಡ್ತೀಯ? ಯಮ್ಮ ಸುಮ್ಮನಿರು, ನಮ್ಮ ಅಯ್ಯಪ್ಪ ಮಾತಾಡಿಸ್ತಿಲ್ಲ. ರಾತ್ರಿ ಹೋಗಿ ಇಬ್ಬರಾಳು ಒಂದೇ ರೂಮ್ನ ಮನೆ ಕೆಮ್ತಿದ್ವಿ, ಹೋಗಿ ಬೇರೆ ಮನೆ ಕೇಳ್ತು. ಅಯ್ಯಪ್ಪ ನಾನು ಮಾತಾಡಿಸ್ತಿಲ್ಲ, ನಾನು ನೋಡ್ತಾ ಇದ್ದೀನಿ. ಅದಕ್ಕೇನೆ ನಾನು ಅದಲ್ಲಿ ಮಾತಾಡ್ಸುತ್ತೇನೋ ಅಂತ ನಾನು 2 ದಿನ ಸುಮ್ಮನಿದ್ದೆ, ಮಾತಾಡಿಸ್ಲಿಲ್ಲ. ಈಗ ಬಂದು ನಾನೇ ಮಾತಾಡಿಸ್ತಾ ಇದ್ದೀನಿ. ಆಮ್ಲಿಲ್ಲ ಮೊಸರು ಬಿಡಲಿಲ್ಲ. ಹಂಗೆ ಗೊತ್ತು ಅಯ್ಯಪ್ಪ. ನನ್ನ ಅಯ್ಯಪ್ಪನು ದೂರ ಮಾಡ್ಯಾರ ಮತ್ತೆ ಇವರು. ನೋಡು ಎಂತ ಮಾಡ್ಯವ್ರು ಇಬ್ಬರಾಳು ಸೇರ್ಕೊಂಡು. ಅದಕ್ಕೆ ಮತ್ತೆ ನಾನು ಸಿಟ್ಟು ಬಂತು ಮಾತಾಡಿದೆ. ಸುಮ್ಮನೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಏನಿರ್ಬೇಕು ನಾನು? ದುಡ್ಡು ಹಿಂಗೇನಿ, ದುಡ್ಡ ತಗೊಂಬಂದು ಒಳ್ಳಮ್ಮ ಕೊಡು ಅಂತೇಳಿ ಅವಳ ಕೈಗೆ ಬೀಗ ಕೊಟ್ಟೈತಿ. ಬೀಗ ಕೊಟ್ಟು ಕೊತ್ತೊಗ್ದಿಕ್ಕು ಅಂತ ಅವಳ ಕೈಗೆ ಕೊಟ್ಟೈತಿ ದುಡ್ಡೆಲ್ಲನ. ನಾನು ಎಷ್ಟು ಮಾತಾಡಿಸ್ತೀನಿ, ದುಡ್ಡು ಕೊಡಲಿಲ್ಲ ಅಂದ್ರೆ ಹೋಗ್ಲಿ, ಮಾತಾಡ್ಸೋದನ್ನ ಬೇಡವೆ? ಎಷ್ಟು ಮಾತಾಡ್ಸಿದ್ರು ಮಾತಾಡೋಂಗಿಲ್ಲ. ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಆಸ್ಪತ್ರೆಗಂತೂ ಕರ್ಕೊಂಡು ಹೋಗ್ಲಿಲ್ಲ. ನಾನು ಆಸ್ಪತ್ರೆಗೆ ಹೋಗಿ ನಾನು ಸೊಂಟ ನೆಟ್ಟಗೆ ಮಾಡ್ಕೊಂಡೆ. ಬೀಳತ್ತ ಹೋಗ್ಲಿ ಸುಮ್ಮನೆ. ನೋಡು ಇವ್ರ ಮಾತು, ಇವಾಗ ನಿನ್ನ ಗಂಡ ಕೇಳ್ತಾನ ಅವ್ನು ಕೆಟ್ಟ. ಇವಾಗ ಸುಮ್ಮನೆ ಇವ್ರು ನೀವೇ ದೊಡ್ಡರಮ್ಮ ಅನ್ಬೇಕು ಅಷ್ಟೇ. ಸುಮ್ಮನೆ ಒಳ್ಳೆ ಮಾತನ್ನ ಮಾತಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಕಿತ್ಕೊಂಡು ಹೋಗಿ ಅಷ್ಟೇ. ಅವನಿರಲ್ಲತ್ತ ಸುಮ್ಮನೆ ಯಾಕತ್ತ. ಅಲ್ಲ ಇವ್ರು ಇಂಥರಾಗ್ಯವ್ರಿ, ನಾವು ಯಾಕೆ ಮಾತಾಡೋಕ್ಕಾಗಲ್ಲ? ನನ್ನ ಮಾತು ಕೇಳಲ್ಲ ಅವನು. ಯಾಕ ನೀನು ಸುಮ್ಮನೆ ಇರಬೇಕು ಅಂತಾನೆ. ನಾನು ಹೇಳೋಕೋದೆ ನೆನ್ನೆ ಯಾಕ ನೀನು ಸುಮ್ಮನೆ, ನಿನ್ಗೆ ಏನಕ್ಕೆ ಬೇಕು? ನಮ್ಮ ಮನೆ ಸುದ್ದೀಗ ಬಂದಿದ್ಯಾ, ಕಟ್ಟ ಉಣ್ಣು, ಏನು ಬೇಕು ಹೇಳು, ಕೋಳಿ ತರಲ್ಲ ಏನೋ ಮಟನ್ ತರಲ್ಲ, ಮಾಡಿಕ್ತೀವಿ ಉಣ್ಣು, ಸುಮ್ಮನೆ ಕುಕ್ಕ ಮಾತಾದೆ, ಕುಕ್ಕ ಇಲ್ಲಂದ್ರೆ ಹೋಗ್ತಾ ಇರು ಊರಿಗೆ ಅಂತಂತಾನೆ. ಟಾಣಿ ಈ ಅಪ್ಪಗೆ ಸರಿಯಾಗಿ ಮಾಡಿಸ್ತೀನಿ. ಹಿಂಗೆ ಮಾತಾಡಿಸ್ದಂಗೆ ಇರಲಿ, ಅದೇನು ಮಾಡ್ಬೇಕಾದ್ನು ಮಾಡ್ತೀನಿ ನಾನೆಲ್ಲಾನು. ಎಷ್ಟು ಮಾತಾಡ್ಸಿದ್ರು ಮಾತಾಡೋಲ್ಲ ಹಂಗೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಯ್ಯಪ್ಪ ನಾನು ಮಾತಾಡಿಸ್ತಾನೆ ಇಲ್ಲ. ಎಷ್ಟು ಮಾತಾಡ್ಸಿದ್ರು ನಾನೇ 3 ದಿನ ಸುಮ್ಮನಿದ್ದೆ, ನಾನೇ ಮುಂಚ್ಕೊಂಡು ಮಾತಾಡ್ಸುತ್ತೇನ ಅಯ್ಯಪ್ಪನೇ ಅಂತೇಳಿ ಮಾತಾಡಿಸ್ಲಿಲ್ಲ. ನಾನು ಅಕ್ಕಿ ಇವತ್ತು ನಾನಾಗಿ ನನ್ನ ಮೇಲೆ ಬಿದ್ದು ಮಾತಾಡ್ಸಿರೂ ಮಾತಾಡಂಗಿಲ್ಲ. ಹಂಗೆ ಹೋಗ್ತಾಯಿತ್ತು ಊದ್ಕೊಂಡು. ನೋಡಿ ನಮ್ಮಿಬ್ರು ಆಗ್ಲಿಸ್ಬಿಟ್ರು ಇವರಿಬ್ರು ಸೇರ್ಕೊಂಡು. ಹೆಂಗಿದ್ದಾರೆ, ನಾವು ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ. ಯಾವಾಗಲೂ ಎಂಥ ಜನಕ್ಕೆ ಎಲ್ಲದಕ್ಕೂ ಕಮಲ ಅಂತಿದ್ದು ನಮ್ಮ ಅಯ್ಯಪ್ಪ. ಇವಾಗ ಎಲ್ಲದಕ್ಕೂ ರೊಚ್ಚು ಅಮ್ಮಂಗಾತು. ನೋಡು ಎಂಥದ್ದು ಮಾಡಿರು ತಡಿ. ನಾನೇನು ಸುಮ್ಮನೆ ಬಿಡಲ್ಲ. ಅದೇನು ಮಾಡ್ಬೇಕು, ಅದು ಯಾರನ್ನ ಕರೆಸಿ ಬಿಗಿ ಮಾಡ್ಬೇಕು ಅದನ್ನ ಮಾಡ್ತೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.